ಅತ್ತೆ ಅತ್ತೆ ಸಂಜಯ್ ಬಂದಿದ್ದ? ಓ ಅಜಯ್, ಏನಪ್ಪ? ಇಲ್ಲಪ್ಪ, ಸಂಜಯ್ ಬಂದಿಲ್ಲ. ಮನೇಲೂ ಇರಲಿಲ್ಲ ಅವನು. ಇದು ಮದುವೆಗೆ ಡೇಟ್ ಫಿಕ್ಸ್ ಮಾಡ್ಕೊಂಬಂದೆ. ಸೋಮವಾರ ಚೆನ್ನಾಗಿತ್ತಂತತೆ ದಿನ. ಓ ಹೌದಾ? ಇಲ್ಲಪ್ಪ, ಬಂದಿಲ್ಲ. ಸರಿ ಅತ್ತೆ, ಆಯಿತು. ಅವ್ನಿಗೆ ಕರ್ಕೊಂಡೆ ಬರ್ತೀನಿ ನಾನು ಆಮೇಲೆ. ಸರಿ ಆಯಿತು. ಏನು ಸುವರ್ಣ, ನಿನ್ನ ಆಸೆ ನೆರವೇರ್ಸ್ಕೊಂತ ಇದೆಯಾ? ಹೌದು ರೀ, ನನ್ನ ಆಸೆ ನೆರವೇರ್ತೈತೆ. ನಂಗೆ ಆವತ್ತಿಂದ ಆಸೆ ಇತ್ತು ನಮ್ಮ ಸಹನ ನಮ್ಮ ಅಣ್ಣನ ಮನೆಗೆ ಕೊಡಬೇಕು ಅಂತ. ಹೆಂಗೋ ಇವಾಗ ನೆರವೇರ್ತಲ್ಲ, ನಂಗೆ ಅಷ್ಟೇ ಸಾಕು. ಇನ್ನು ಯಾವತ್ತೂ ಸಂಜಯ್ನ ಆ ಮನೆಗೆ ಕಳಿಸೋದೇ ಇಲ್ಲ ರೀ. ಅವ್ನು ಇಲ್ಲೇ ಇರಬೇಕು. ಅದು ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೊಟ್ಟೆ ಉರ್ಕೊಬೇಕು. ಸಹನಾನ್ ಕೇಳ್ದಾ? ಕೇಳಿದೆ. ಹೆಸ್ರು ಬೆಲೆಗಳು ಅಷ್ಟೇ ರೀ. ಸಹನ ಸಂಜಯ್ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ? ಗ್ರ್ಯಾಂಡಾಗಿ ಮಾಡ್ಬೋದಾಗಿತ್ತಲ್ಲ, ಇರೋದು ಒಬ್ಬ ಮಗಳು. ಅಮ್ಮ ಏನು ಆತ್ರ ನಿನಗೆ ಸುವರ್ಣ? ಆತ್ರ ಎಲ್ಲದರಲ್ಲೂ ಇರೋದು ಒಬ್ಬ ಮಗಳು. ಇನ್ಯಾರಿಗೆ ಮದುವೆ ಮಾಡ್ಬೇಕು ನಾವು? ಇವಾಗ ನಮ್ಮ ಅಣ್ಣವ್ರ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾವಿವಾಗ ಸೀಕ್ರೆಟಾಗಿ ಮದುವೆ ಮಾಡೋದೇ ಒಳ್ಳೇದು. ನೀವು ಸುಮ್ಮನೆ ರೀ. ಸರಿನಮ್ಮ, ಆಯಿತು, ನೀನು ಇಷ್ಟ. ಅಲ್ಲ, ಈ ಬಟ್ಟೆಗಳು ಹಾಕೋವರೆಗೂ ಬಿಡಿಲ್ಲಮ್ಮ ಸವಿತಾ ಇವನು. ಏನು ಆಟ ಮಾಡ್ತಾನೆ ಇವನು? ಬಬ್ಲು, ನಿಂದು ಜಾಸ್ತಿ ಆಟ ಆಯಿತು. ನಿಂಗೆ ಹೊಡಿತೀನಿ ನೋಡು. ಇವಾಗ ಅವಳು ಹಾಕೊಂಡಿರೋ ಬಟ್ಟೆಗಳು ನೀನು ಹಾಕೊಬೇಕಾ? ಅಯ್ಯೋ ಪೆದ್ದ, ಅವಳು ಹುಡುಗಿ ಬಟ್ಟೆ ನೀನು ಹಾಕಂತೀಯಾ? ಅವಳಿಗೆ ಫ್ರಾಕ್ ಎಲ್ಲ ತತ್ತೀರಿ ನಾವು. ನೀನು ಹಾಕಂತೀಯ ಫ್ರಾಕ್ನ? ಅವಳು ಹುಡುಗಿ, ನೀನು ಹುಡುಗ. ಅಯ್ಯ ಪಪ್ಪಿ ಸೇಮ್. ಅವಳು ಹುಡುಗಿ, ನೀನು ಹುಡುಗಿ ಬಟ್ಟೆ ನೀನು ಹಾಕೋಣತ್ತೀಯಾ? ಅವಳ ಥರ ಜುಟ್ಟು ಹಾಕಂತೀಯ ನೀನು? ಓಹೋ, ಸೇಮ್ ಕಲರೇ ತಂದುಬಿಡ್ಬೇಕಂತೆ. ಬೊಬ್ಬ ಎಷ್ಟು ಹೇಳ್ತಾನಮ್ಮ, ಎಷ್ಟು ಮಾತಾಡ್ತದಮ್ಮ ನಮ್ಮ ಮಗುವ. ಜಾಣ ಅವನು. ಇವಾಗ ಸ್ಕೂಲ್ ಕಳಿಸ್ತಾ ಇರೋದೇ ನಿನ್ನ. ಮನೆಗೆ ಇಕ್ಕೊಂಡ್ರೆ ಆಗಲ್ಲ. ಸ್ಕೂಲ್ಗೆ ಹೋಗ್ತಾ ಇರ್ಬೇಕು ನೀನು. ಜಾನು ಇವಾಗ ಹೋಗಲ್ಲ. ಜಾನು ಇನ್ನೂ ಚಿಕ್ಕ ಪಾಪ ಅಲ್ಲ, ಅವಳು ಇನ್ನೂ ನಿಧಾನ ಹೋಗೋದು. ಇವಾಗ ನೋಡೋ ನೀನು ಎಷ್ಟು ದೊಡ್ಡವನಾಗಿದೆಯಾ. ಸ್ಕೂಲ್ಗೆ ಹೋಗ್ಬೇಕು ಇನ್ಮೇಲೆ. ಹೋಗಲ್ಲ ಅಂದರೆ ಒಂದು ಬಿಟ್ಟು ಕಳಿಸ್ತೀನಿ ನಿಂಗೆ. ಹೆಂಗೇಳ, ಕೋಲ್ ಎತ್ಕೊಂಡು ಒಂದು ಬಿಟ್ಟು ಕಳಿಸ್ತೀನಿ. ಅವಳಿನ್ನೂ ಚಿಕ್ಕ ಪಾಪುನಪ್ಪ. ಪಾಪ ಅವಳಿಗೇನು ಗೊತ್ತಾಗಲ್ಲ. ಸುಮ್ಮನೆ ನಗಿತಾಳೆ ಅಷ್ಟೇ. ನಿನ್ನ ನೋಡಿ ಏನೆಲ್ಲ ಮಾತಾಡ್ತೀಯ ಪಟ ಅಂತ. ಅವಳಿಗೇನೇನು ಮಾತಾಡೋಕೆ ಬರ್ತೈತಾ? ಅವಳು ಚಿಕ್ಕ ಪಾಪು ಅಲ್ಲ. ಅವಳಿಗೇನು ಗೊತ್ತಾಗಲ್ಲ. ಹಂಗೆಲ್ಲ ಹೊಡೆಯೋದೆಲ್ಲ ಮಾಡಬಾರ್ದಪ್ಪ. ಅದಿನ್ನು ಚಿಕ್ಕ ಪಾಪು. ಅವಳಿನ್ನೂ ಚಿಕ್ಕವಳಲ್ಲ, ಅದಕ್ಕೆ ಅವಳಿಗೇನು ಗೊತ್ತಾಗಲ್ಲ. ಹಂಗೆಲ್ಲ ಮಾಡಬಾರ್ದು.
ಓ ಅಖಿಲಮ್ಮ ಇವರಿಬ್ರು ಹಿಂಗೆ ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಜಗಳ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲೋಡ ಅವಳು ಹೆಂಗ್ ಮಕ ಸಿಂಟಿಸ್ಕೊಂಡವಳೆ, ಇವನ್ ನೋಡಿ ಹೆಂಗ್ ಸಿಗುಂಜಿಸ್ಕೊಂಡವನೆ. ಏ ಬಬ್ಲು ಜಾನು ಇದೇನಿದು? ಹಾ ಅವಳು ನೋಡ ಅಖಿಲಮ್ಮ ಎಷ್ಟು ಜನ ಮಗ ಸಿಂಡಿಸ್ಕೊಂಡವಳೆ. ಅಶೋ ಬಬ್ಲು ನೋಡ್ದ ಅವಳು ಕೋಪ ಮಾಡ್ಕೊಂಡಿರೋದು, ನೀನೇ ಎಲ್ಲ ಮಾಡಿದ್ದು ನೋಡಿ. ಇವಾಗ ಅವಳು ಹೆಂಗ್ ಮಕ್ಕ ಸಿಂಟಿಸ್ಕೊಂಡವಳು ನೋಡು. ಸವಿತಾ ಜಾನುನ್ ಕರ್ಕೊಂಡು ಹೋಗಮ್ಮ, ಮನೆಗೆ ಹೋಗಿ ನೀನು. ಇವನು ಬಬ್ಲು ಸರಿಯಿಲ್ಲ, ಇನ್ನು ಬರಬೇಡ ನೀನು. ಜಾನುನ್ ಕರ್ಕೊಂಡು ಇಲ್ಲಿಗ ನೋಡಿ. ಇವಾಗ ಜಾನುನ ಹೆಂಗ್ ಬೈತಾವನೆ. ಜಾನು ಬಮ್ಮ ನಾವು ಹೋಗೋಣ ಬಾ. ಬಬ್ಲು ಒಬ್ಬನೇ ಇರ್ಲಿ ಇಲ್ಲಿ ಆಟ ಆಡ್ಕೊಂಡು ನಾವು ಹೋಗೋಣ ಬಮ್ಮ ಜಾನು. ನೀನು ಅವಳ ಮೇಲೆ ಜಗಳ ಆಡಿದ್ರೆ ಇನ್ನು ಸವಿತಾ ಅತ್ತೆ ಕರ್ಕೊಂಡು ಹೋಗ್ದಿರ್ತಾಳ ನೋಡ. ಅವಳು ಮಕ್ಕ ಸಿಂಟಿಸ್ಕೊಂಡವಳೆ, ನೀನು ಮಕ್ಕ ಸಿಂಟಿಸ್ಕೊಂಡಿದ್ಯಾ? ಹಾಂ ಕರ್ಕೊಂಡು ಹೋಗಮ್ಮ ಸವಿತಾ, ಕರ್ಕೊಂಡು ಹೋಗು. ಅಖಿಲಮ್ಮ ಮಾವನವರು ಇವರು ಎಲ್ಲ ಹೋದ್ರಲ್ಲ ಬೆಳಗ್ಗೆನೆ. ಎಲ್ಲ ಹೋದ್ರಮ್ಮ, ಇಷ್ಟೊತ್ತಾಗಿ ಬಂದಿಲ್ಲ. ಅದೆಲ್ಲೋದ್ರೋ ಏನೋ. ಅಯ್ಯೋ ನಾನು ಅನ್ಕೊಂಡಿದ್ದು ನಿಜನೇ ಆಯ್ತಲ್ಲ. ನಮ್ಮಮ್ಮನು ಬಬ್ಲು ಸವಿತಾ ಜಾನು ಇಲ್ಲಿಗ್ಯಾಕೆ ಬಂದರು ಇವರು? ಹಾಂ ಇಲ್ಲಿಗ್ಯಾಕೆ ಬಂದರು? ಅಯ್ಯೋ ಶಿವನೇ, ಅವ್ರ ಮುಂದೆ ಹೋಗಿ ಮಾತಾಡೋಂಥ ಈ ಹೋಗ್ತೆ ಕೂಡ ಕಳ್ಕೊಂಡಿದ್ದೀನಲ್ಲ ನಾನು. ಹಾಂ ನಾನು ಅನ್ಕೊಂಡೆ ಅವತ್ತೇ ಸಾರು ವಾಸನೆ ನೋಡಿ ಇದು ನಮ್ಮ ಅಮ್ಮನ ಮಾಡಿರೋದೇ ಅಡುಗೆ ಅಂತ. ಅಯ್ಯೋ ದೇವ್ರೆ, ಎಂಥ ಶಿಕ್ಷಣಪ್ಪ ನಂಗೆ ಆಗಬೇಕಾಗಿರೋದೆ. ಯಾರಮ್ಮ ಅದು ಅಲ್ಲಿ ನಿಂತಿರೋದು? ಹಾಂ ಯಾರಮ್ಮ ಅದು? ಬನ್ರಿ ಮುಂದಕ್ಕೆ. ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೀರಾ? ಬನ್ರಿ ಇಲ್ಲಿ. ಓ ಇಲ್ಲ ಇಲ್ಲಮ್ಮ, ಅಲ್ಲಿ ನಿಮ್ಮ ತಾಡ್ದ ಹತ್ರ ಬಂದಿದ್ದೆ, ನೀರು ಕುಡಿಯೋಕ್ಕಂತ ಈ ಕಡೆಗೆ ಬಂದೆ. ಬಾಮ್ಮ ಬಾ, ನೀರು ಕೊಡ್ತೀನಿ ಬಾ, ಕುಡ್ಬಿಟ್ಟು ಹೋಗ್ಯಾ. ಬೇಡ ಬೇಡಮ್ಮ ನಾನು ಓದ್ತೀನಿ. ಅಯ್ಯೋ ಮುಂದಕ್ಕನ ಬಮ್ಮ, ನಿನ್ನ ಮಕ್ಕಳನ್ನ ನೋಡೋಣ. ಏನು ಅಷ್ಟೊತ್ತಾಗಿ ನಿಂತ್ಕೊಂಡಿದ್ಯಾ? ಇಲ್ಲಮ್ಮ ಇಲ್ಲ, ಇನ್ನೊಂದು ದಿವಸ ಬರ್ತೀನಿ. ಎಲ್ಲಪ್ಪ ಅಮ್ಮ, ಎಲ್ಲಿ? ಅಯ್ಯೋ ಅಲ್ಲ ಮಗನೇ, ಸಂಗೀತ ಅಮ್ಮ ಅಲ್ಲ. ಅವ್ರು ಯಾರೋ ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ರಂತೆ, ಅದಕ್ಕೆ ನೀರು ಕುಡಿಬೇಕಾಗಿತ್ತಂತೆ ಇಲ್ಲಿಗೆ ಬಂದಿದ್ರು. ಸಂಗೀತ ಅಮ್ಮ ಅಲ್ಲ. ಹ್ಞೂ ಅಲ್ಲ, ಸಂಗೀತ ಅಮ್ಮ ಅಲ್ಲ. ಅಖಿಲಮ್ಮ ಅವ್ರು ಬಂದಮೇಲೆ ನಾವು ಹೋಗ್ತಿರಕ್ಕಿಲ್ಲಮ್ಮ. ಒಂದು ದಿವಸ ಇಲ್ಲ ಅಂತಂದ್ರೆ ಮನೆಯೆಲ್ಲ ಗಲೀಜಾಗಿ ಹೋಗಿತ್ತೈತೆ ಅಖಿಲಮ್ಮ. ಮಗುನ ಹಾಕೊಂಡು ಕ್ಲೀನ್ ಮಾಡೋದು ಕಷ್ಟ. ಯಾರನ್ನ ಒಬ್ಬರನ್ನ ಕೆಲಸದವ್ರು ನಿಕ್ಕೊಳಕ್ಕಾಗಲ್ಲಮ್ಮ. ಹಾಂ ಆ ಎಳೆ ಮಗುನ ಹಾಕೊಂಡು ಯಾಕೆ ಬಾಧೆ ಬೀಳ್ತೀಯ ನೀನು? ಏನೋ ಮನೆ ಕೆಲಸ ಮಾಡ್ಬೇಕಂದ್ರೆ ಇಷ್ಟ ಹಾಕಿಲ್ಲಮ್ಮ. ಸುಮ್ಮನೆ ಕುತ್ಕೊಂಡು ಕಾಲ ಹಾಕೋದಂದ್ರೆ ನನ್ನ ಕೈಲಿ ಆಗಲ್ಲ. ಅದು ಸರಿನೇ ಹೇಳಮ್ಮ. ನಾನು ಇಲ್ಲಿಗೆ ಬಂದಮೇಲೆ ಕೆಲಸದವ್ರು ನಿಕ್ಕೊಂಬಾರ್ದು ಅಂದ್ಕೊಂಡಿದ್ದೆ. ನಿಮ್ಮ ಮಾವನ್ ಕೇಳಬೇಕಲ್ಲ ನನ್ನ ಮಾತು.